ಅಸ್ಸಲಾಮ್ ಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾವು ಇವತ್ತು ನೂರಾನಿ ಕಿಚನಿನಲ್ಲಿ ಅದರಲ್ಲಿ ನಾವು ಮಾಡುತ್ತಿದ್ದುದು ಆಮ್ಲೆಟ್ ಕೇಕ್ ಮಾಡ್ತಾಯಿದ್ದೀವಿ. ಇದು ಹವದಲ್ಲಿ ಬೇಯುವಂಥದ್ದು ಕೇಕು. ನೋಡಿರಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತ್ ಆಗಿದೆ, ಭಾಳ ಟೇಸ್ಟಿಯಾಗಿದೆ. ನೋಡಿರಿ, ಒಂದು ಬೌಲನ್ನು ತೋರಿ ಅದಕ್ಕೆ 2 ತತ್ತೆಯನ್ನು ಒಡೆದು ಹಾಕಿರಿ. ಅದನ್ನು ಸ್ವಲ್ಪ ಹೊಳೆಸಿರಿ. ಅದು ಮಿಕ್ಸ್ ಆದ ನಂತರ ಸ್ವಲ್ಪ ಉಪ್ಪು ಹಾಕಿರಿ. ಆಮೇಲೆ ಸ್ವಲ್ಪ ಗರಂ ಮಸಾಲನ್ನು ಹಾಕಿರಿ, ಮೆಣಸು ಪೌಡರನ್ನು ಹಾಕಿರಿ ಸ್ವಲ್ಪ ಮತ್ತು ಅಚ್ಚ ಖಾರದ ಪುಡಿ ಸ್ವಲ್ಪವನ್ನು ಹಾಕಿರಿ. ಆದ ನಂತರ ಹೆಚ್ಚಿಟ್ಟಿದ್ದ ಉಳ್ಳಾಗಡ್ಡೆಯನ್ನು ಹಾಕಿರಿ. ಆನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಆದ ನಂತರ ಗ್ಯಾಸನ್ನು ಹಚ್ಚಿರಿ. ಒಂದು ಖಾಲಿ ಪಾತ್ರೆಯನ್ನು ಇಡಿರಿ. ಅದಕ್ಕೆ ಸ್ವಲ್ಪ ನೀರು ಹಾಕಿರಿ. ನೀರು ಹಾಕದಂಥ ನಮ್ಮ ಕಡೆ ಸ್ಟ್ಯಾಂಡ್ ಇಲ್ಲ, ಹಾಗಾಗಿ ನಾವು ಒಂದು ಪ್ಲೇಟನ್ನು ಇಡುತ್ತಿದ್ದೇವೆ. ಆದ ನಂತರ ಒಡೆದಿಟ್ಟಿದ ತತ್ತಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಂಥ ಬೌಲನ್ನು ಅದರ ಮೇಲೆ ಇಡಬೇಕು. ಸರಿಯಾಗಿ ಇಡಿರಿ. ಸರಿಯಾಗಿ ಇಟ್ಟ ನಂತರ ಅದಕ್ಕೆ ಸ್ವಲ್ಪ ಹೆಚ್ಚಿಟ್ಟಿದ್ದ ಕೊತ್ತಂಬರಿಯನ್ನು ಸ್ವಲ್ಪ ಮ್ಯಾಗೆ ಉದುರಿಸಿರಿ. ಆನಂತರ ಪ್ಲೇಟನ್ನು ಮುಚ್ಚಿ ಅದನ್ನು 10 ಅಥವಾ 15 ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಿಸಿ. 15 ನಿಮಿಷ ಆದ ನಂತರ ಪ್ಲೇಟನ್ನು ತೆಗೆದು ನೋಡಿರಿ. ಅದನ್ನು ಚೆಕ್ ಮಾಡಿರಿ, ಸರಿಯಾಗಿ ಬಂದಿದೆ ಅಂತ ಚೆಕ್ ಮಾಡಿರಿ. ಆಮೇಲೆ ಅದನ್ನು ಬಿಸಿ ಇರುತ್ತೆ, ಒಂದು ಈ ಕಡೆಯಿಂದ ತಗೊಂಡು ಅದನ್ನು ಸೈಡನ್ನು ಹೊರಗೆ ತೆಗೀರಿ. ನೋಡಿರಿ, ಈ ಟೈಪ್ ನಮ್ಮ ಆಮ್ಲೆಟ್ ಕೇಕ್ ರೆಡಿಯಾಗಿದೆ. ಅದನ್ನು ಒಂದು ಸ್ಪೂನಿನಿಂದ ಸೈಡನ್ನು ಬಿಡಿಸಿ ಒಂದು ಪ್ಲೇಟಿನಲ್ಲಿ ತೆಗೀರಿ. ಈ ಟೈಪ್ ನಮ್ಮ ಆಮ್ಲೆಟ್ ಕೇಕ್ ಬರುತ್ತೆ. ನೋಡಿರಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಭಾಳ ಟೇಸ್ಟಿ ಇರುತ್ತೆ. ನೋಡಿರಿ, ಮಾಡಿರಿ. ಇದು ನನ್ನ ಮಕ್ಕಳ ಕಡೆಯಿಂದ ಕಟ್ ಮಾಡಿಸಿ ತಿನ್ನಿಸಿರಿ, ತುಂಬ ಇಷ್ಟಪಡುತ್ತಾರೆ ಮಕ್ಕಳು. ಫ್ರೆಂಡ್ಸ್, ಇದು ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿರಿ.